ಕೊಡ್ತೀಯ ಇಲ್ವಾ ಈಗ ನನ್ನನ್ನು ನೋಡಿ ಯೋಗ ಬರುತ್ತೆ ಅಂತೆಲ್ಲ ಹಂಗಾಗಿ ನೀವು ನೋಡಿದ್ರೆ ನನಗೆ ಅಲ್ಲಿ ಕೂತ್ಕೊಂಡು ಏನು ಪೂಜೆ ಮಾಡ್ತೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್ ಏನಂತಂದರೆ ಇವತ್ತು ನಿಜನ ಮಾತಾಡ್ಬೇಕು, ನಮ್ಮ ಅಪ್ಪ ಅಮ್ಮಂಗೆ ಕೇಳಿಸ್ಬಿಡುತ್ತೆ. ಗೈಸ್ ಇವತ್ತೇನಂತಂದರೆ ಇವತ್ತು ನಮ್ಮ ಅಪ್ಪ ಅಮ್ಮಂಗೆ ರಜೆ ಇದೆ, ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತೇನಂತಂದರೆ ಈಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ಹಂಗಾಗಿ ನಮ್ಮ ಅಪ್ಪನ ಹತ್ರ ಹೋಗಿ ಊಟ ಹಾಕ್ಕೊಡಪ್ಪ ಅಂತೇಳಿ ಕೇಳ್ತೀನಿ. ಊಟ ಹಾಕ್ಕೊಡ್ತಾರೆ ಏನೋ ಗೊತ್ತಿಲ್ಲ. ಆಮೇಲೆ ಸೆಕೆಂಡ್ ಟೈಮು ಅವ್ರಿಗೆ ಕೇಳ್ತೀನಿ ಊಟ ಮತ್ತೆ ರಿಟರ್ನ್ ಹಾಕ್ಕೊಡೋಣ ಅಂತ. ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಅವ್ರು ಯಾವತ್ತೂ ಹಾಕ್ಕೊಟ್ಟಿಲ್ಲ, ಇವತ್ತು ಅದನ್ನು ಟೆಸ್ಟ್ ಮಾಡೋಣ ಹಾಕ್ಕೊಡ್ತಾರೋ ಇಲ್ವೋ ಏನಂತ. ಬನ್ನಿ ಚೆಕ್ ಮಾಡೋಣ. ಆಲ್ರೆಡಿ ಈಗ ಅವರು ಮಲಗಿದ್ದಾರೆ. ಎಬ್ಬಿಸ್ಬಿಟ್ಟು ಊಟದ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಎಬ್ಬಿಸೋಣ, ಏನಂತ ನೋಡೋಣ. ಬನ್ನಿ ಲೆಟ್ಸ್ ಗೋ. ಅಪ್ಪ 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 ಹೇಗಾರ್ ಟೈಮ್ ಆಯ್ತಲ್ಲ, ಎದಳು ಊಟಕ್ಕೆ. ಒಂಚೂರು ಊಟ ಹಾಕ್ಕೊಡ್ವಾ, ಎದಳು ಇವತ್ತು ಊಟ ಹಾಕ್ಕೊಡ್ವಾ. ಒಂದು ಸೆಕೆಂಡ್ ಎದಳಪ್ಪ ಇಲ್ಲಿ, ಆಗ್ತಾ ಇಲ್ಲ ಕಣ. ಒಂದು ಸೆಕೆಂಡ್ ಎದಳು ಇಲ್ಲಿ. ಗೈಸ್ ಎಬ್ಬರ್ಸೋ ವಿಷಯಕ್ಕೆ ನಂಗೆ ಹುಚ್ಚು ಹಿಡ್ದು ಹೋಗ್ಬಿಡ್ತು ಅವ್ರನ್ನ. ಆ್ಯಕ್ಚುಲಿ ಈಗ ಸುಮಾರು ಹೊತ್ತು ಕನ್ವಿನ್ಸ್ ಮಾಡಿ ಈಗ ಎದ್ದು ಹೋಗಿದ್ದಾರೆ ಊಟ ಹಾಕೋ ಬರೋಕ್ಕೆ. ಊಟ ಹಾಕೊಂಡು ಬಂದಮೇಲೆ ಊಟ ಮಾಡೋಣ. ಊಟ ಮಾಡಾದ್ಮೇಲೆ ಅವ್ರಿಗೆ ಊಟ ಮಾಡ್ತಿರೋ ಟೈಮಲ್ಲಿ ಕೇಳೋಣ ಎದ್ದಿಗೆ ಹೋಗಿ ಹಾಕ್ಕೊಡ್ತಾರೆ ಇಲ್ವೋ ಅಂತ. ಗೈಸ್ ಇವತ್ತು ಹೆಂಗೆ ಕಾಣ್ತಿದ್ದೀನಿ ನೋಡಿ, ಚೆನ್ನಾಗಿ ಕಾಣ್ತಿದ್ದೀನಾ? ಹೇರ್ ಕಟ್ ಮಾಡಿಸಿದ್ನಲ್ಲ ಗೈಸ್ ನನ್ನಿದು, ಇವತ್ತು ನೋಡಿ ಹೆಂಗೆ ಕಾಣ್ತಿದ್ದೀನಿ, ಚೆನ್ನಾಗಿ ಕಾಣ್ತಿದ್ದೀನಾ? ಮತ್ತೆ ಲೈಟಾಗಿ ಹೊಟ್ಟೆ ಬಂದುಬಿಟ್ಟಿದೆ. ಹೊಟ್ಟೆನ ಹೆಂಗಾರ ಮಾಡಿ ಗೈಸ್ ಸ್ವಲ್ಪ ಹೆಂಗಾಗಿ ಕಾಣ್ತಿದ್ದೀನಲ್ಲ. ಎಸ್ ಆಫ್ಕೋರ್ಸ್ ಗೈಸ್ ಊಟ ಹಾಕ್ಕೊಡೋದು ವಿಡಿಯೋ ಏನು ಮಾಡಲ್ಲ. ಜೋರು ಊಟ ಮಾಡಕ್ಕ ಬರಪ್ಪ. ಏನು ನನ್ನ ತಲೆ ಕೆಟ್ಟರೆ ಸರಿ ಇರಲ್ಲ. ಸಣ್ಣ ಮಗು ಅಲ್ಲ, ಹೋಗಿ ಹಾಕ್ಕೊಂಬ. ಅದು ಮೊಸರು ಹಾಕ್ಕೊಂತ ಹೇಳ್ತಿದ್ದೀನಿ, ಮಗು ಉಪ್ಪು ತಂದಿಟ್ಟಿದ್ದೀನಿ, ಆಮೇಲೆ ಅದು ಸ್ಪೂನ್ ತಂದಿಟ್ಟಿದ್ದೀನಿ, ಮೊಸರು ತಂದಿಟ್ಟಿದ್ದೀನಿ, ಅನ್ನ ಹಾಕೊಂಬ. ಕೈ ತೊಯ್ತೀಯಾ ಅಂತಾನೆ. ಒಂಚೂರು ಹಾಕ್ಕೊಡು. ಆಗಲ್ಲ ಹೋಗ ಮರೆ, ನೀವು ಸಣ್ಣ ಮಗು ಅಲ್ಲ, ಹೋಗಿ ಹಾಕ್ಕೊಂಡು ಬಾ. ನೀನು ಹಾಕ್ಕೊಂಡು ತಿನ್ನು. ಕೊಡಪ್ಪ ಒಂಚೂರು. ಊಟ ಮಾಡ್ತಲ್ವೇನೋ? ಏನಾಗಲ್ಲ, ಒಂದ್ಸರಿ ಹೋಗು. ಇಲ್ಲ ಹೋಗು, ಅದ್ರ ಮೆಹಮಾನ್ ಕರಿ ಹೋಗು. ಹಾಕ್ಕೊಡಪ್ಪ. ಆಗಲ್ಲ ಕಣ, ಹೋಗ ಮಾರೆ, ಸಣ್ಣ ಮಗು ಅಲ್ಲ ನೀವು, ಹಾಕ್ಕೊಂಡು ತಿನ್ನು ಹೋಗು. ಊಟ ಹಾಕ್ಕೊಟ್ಟಿದ್ದೀನಿ, ಮತ್ತೆ ಕೈ ತೊಳಿತೀಯ ಅಂತ. ಕೈ ತೊಳಿತೀಯಲ್ಲ, ಕೈ ತೊಳಿಸ್ತೀಯ ಅಂತ ಕೇಳಿದ್ರು. ಕೈ ತೊಳಿಸ್ತೀಯ ಅಂತ ಕೇಳ್ತಾನೆ. ಆಮೇಲೆ ಈಗ ಊಟ ಖಾಲಿ ಆಗ್ಬಿಟ್ಟಿದೆ. ಸಾಂಬಾರಲ್ಲಿ ಉಪ್ಪು ತಂದಿಟ್ಟಿದ್ದೀನಿ, ಅದು ಸಾಂಬಾರಲ್ಲಿ ಊಟ ಖಾಲಿ ಆಗಿತ್ತಂತೆ. ಸಾಂಬಾರಲ್ಲಿ ಊಟ ಖಾಲಿ ಆಗಿತ್ತಂತೆ. ಊಟದಲ್ಲಿ ಸಾಂಬಾರು ಖಾಲಿ ಆಗಿಲ್ಲ, ಸಾಂಬಾರಲ್ಲಿ ಊಟ ಖಾಲಿ ಆಗಿತ್ತಂತೆ. ಅನ್ನ ಹಾಕ್ಕೊಡು, ಮೊಸರು ಹಾಕ್ಕೊಡು ಅಂತ ಹೇಳ್ತಾನೆ. ಸಣ್ಣ ಮಗುವೇನ್ರಿ ಅವನು, ಗೊತ್ತಾಗಲ್ವ ಅಷ್ಟು. ಹೋಗಪ್ಪ ಒಂಚೂರು ಹಾಕ ಬಾರಪ್ಪ, ಒಂಚೂರು ಇಷ್ಟೇ ಅಲ್ವಾ? ಪುಣ್ಯ ಬರ್ತಾನೆ. ನಾನು ಊಟ ಮಾಡ್ತಿಲ್ವ ಗಿರೀಶ? ಊಟ ಹಾಕ್ಕೊಡೆ, ಅಲ್ಲಿ ಕೂತ್ಕೊಂಡು ಏನು ಪೂಜೆ ಮಾಡ್ತಿದ್ದೆ ನೀನು. ನೀನು ಹಾಕ್ಕೊಡು, ನೀ ಕೊಟ್ರೆ ನಾನು ತಿಂದಂಗಾಗೋದು. ಮಲಗುವಾಗ ಹಾಸಿಗೆ ಹಾಕ್ಕೊಟ್ರೆ ನನಗೆ ನಿದ್ದೆ ಬರುತ್ತೆ ಅಂತೀಯ. ಭಯಂಕರ ನಾಟಕ ಮಾಡ್ತೀಯ ಮಾರಯ್ಯ. ಮಲಗ್ಬೇಕಾದ್ರೆ ಹಾಸಿಗೆ ಹಾಕ್ಕೊಡ್ತೀನಿ ಅಂದಿದ್ದು ಅದು ನಿಜ. ಮಲಗೆ ಇರ್ತೀನಿ, ಬೆಡ್ಶೀಟ್ ತೆಗೆದ್ಬಿಟ್ಟು ಮುಖ ನೋಡೇ ಹೋಗ್ತಾನೆ ಹೊರಗಡೆ. ಅದು ಅದೃಷ್ಟ ದೇವತೆ. ನನ್ನನ್ನು ನೋಡಿ ಯೋಗ ಬರುತ್ತೆ ಅಂತೀಯಲ್ಲ, ಹಂಗಾಗಿ ನೀನು ನೋಡಿದ್ರೆ ನನಗೆ ಅದೃಷ್ಟ. ಏನಾಗಲ್ಲ, ಒಂಚೂರು ಹೋಗ ಆಗಲ್ಲ. ನೀನು ತಲೆ ಸರಿಲ್ವೇನಲ್ಲ, ಹೊಡ್ಬಿಡ್ತೀನಿ ಹಂಗೆ. ನಾನು ಚಿಟ್ಟು ಬಂದರೆ ಹೋಗ್ಬೇಕು, ನೀವು ಓದ್ ಹಾಕೋ ಹೋಗು. ಹಾಕೊಡೋ ಒಂಚೂರು. ಆಗಲ್ಲ ಅಂದ್ರೆ ಆಗಲ್ಲಪ್ಪ. ಈಗ ಹಾಕ್ಕೊಡ್ತೀಯ ಹಾಕ್ಕೊಡಲ್ವ? ಎಷ್ಟು ಹಾಕ್ಕೊಡಲ್ಲ. ಹೋಗಲ್ಲ, ಹಾಕ್ಕೊಡು ಅಂದ್ರೆ ಹಾಕ್ಕೊಡ್ಬೇಕು, ಹಾಕ್ಕೊಡ್ಬೇಕಂದ್ರೆ ಹಾಕ್ಕೊಡ್ಬೇಕು. ಎಲ್ಲರಿಗೂ ಒಂದು ಚಿಂತೆ ಇದೆ, ನಿನಗೊಂದು ಚಿಂತೆ. ಏನು ಹಾಲಾಗಿದೆ? ಎಂತದೆ ಹೇಳಿದೆ ನೆಟ್ಟಾಗಿ ಹೇಳು. ಮಿರ್ಜಾ साले को बम से उड़ा दूंगा एक बार हाथ में आ जाए तो. ನಮ್ಮ ಅಪ್ಪಾಜಿ ಕಿವಿ ಕೇಳಲ್ಲ ಕರೆಕ್ಟಾಗಿ. ಮಿಷಿನ್ ಅಂದ್ರೆ ಪಿರ್ಜು ಅಂತ. ಆ ಮಿಷನ್ ಬಟ್ಟೋರ್ತೀಯಾ? ಅಯ್ಯೋ ಬಾ, ಮನೆ ಸಂಸಾರ ಮಾಡು. ಬರ್ದೋಗಿದಲ್ಲ ಆಮೇಲೆ ಹೊರಿಯುವಂತೆ. ಕೊಡಪ್ಪ ಒಂಚೂರು ಜಗ್ಲಾಟ. ಸರಿ ಇಲ್ಲ ಕಣ ಮರೆ, ಹೋಗ ಮರೆ. ಹಾಕ್ಕೊಡ್ತೀಯ ಇಲ್ವ ಈಗ? ಆಗಲ್ಲ ಅಂದ್ರೆ ಆಗಲ್ಲ. ಅನ್ನೋರು ಮಾದಿ ರಪ್ಪ ಅಂತ ಬಿಡ್ತೀನಿ ಅಂತ. ಏನಾಗಲ್ಲ, ಹಾಕ್ಕೊಡು.
ಹೋಗಲ್ಲ ಹಾಕೊಡ್ತೀನಿ ಕೊಡು ಹಾಕೊಡ್ ಹಾಕೊಡ್ತೀನಿ ಕೊಡು. ನೀನು ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದಪ್ಪ ನಿಂದು? ಹಾಂ 18 ಸಾಧನೆ. ಈಗ ಎಷ್ಟು ವರ್ಷ ನಿನಗೆ? 50. 56 ವರ್ಷ. ಈಗ ನಿನಗೆ 56 ವರ್ಷ. ಅಪ್ಪ ಬುದ್ಧಿ ಕಲ್ತ್ಬಿಡ್ತೀಗ. ವಿಡಿಯೋ ಗಿಡಿ ಯಾರ ನಮ್ಮ ಸಾಹೇಬ್ರು ನೋಡ್ತಾರೆ ಅಂತೇಳಿ. ಎಷ್ಟು ವರ್ಷ ಅಪ್ಪ ನಿಂಗೆ ಈಗ? 69 ಹುಟ್ಟಿರೋದು. 69, 79, 89, 99, 109, 100. ಈಗ ಎಷ್ಟು ವರ್ಷ ಆಯ್ತು? ಈಗ ಎಷ್ಟು ವರ್ಷ ಈಗ? 69 ಎಷ್ಟು ವರ್ಷ? ಎಷ್ಟು ನೀಗೇನು ಓದಿಲ್ವೇನಲ್ಲ? ನಮಗೆ ಕೇಳ್ತೀಯಲ್ಲ. ನಾನು ಓದ್ಬಿಟ್ರೆ ಏನು ಸುಖ ಇಲ್ಲ ಕಾಣ ನೀನು, ಏನು ಸುಖ ಇಲ್ಲ ಕಾಣ ನೀನು. ಏನನ್ನ ಹೇಳಿದ್ರೆ ಅದು ನನಗೆ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು. ಈ ತಿನ್ನೋದು ಇದು ಬಿಟ್ಟರೆ ನಿನಗೆ ಏನು ಯೋಚನೆ ಇಲ್ಲ ಕಾಣಲ್ಲ. ಚೆನ್ನಾಗಿದೆ ಕಟಿಂಗ್. ಮತ್ತೆ ರಾತ್ರಿ ಅಸಹ್ಯವಾಗಿ ಕಾಣ್ತಿದ್ಯಾ ಅಂತಂದಲ್ಲ ಸುಳ್ಳು. ಮಾಡಿಸ್ಬೇಕು, ಅದೇ ಥರ ಮಾಡಿಸ್ಬೇಕು. ಒಂದ್ಸಾರಿ ಮಾಡಿ ಕೂದಲು ಬಿಡೋದು, ಒಂದ್ಸಾರಿ ಇದು ಮಾಡೋದು, ಆಮೇಲೆ ಬೋಳ್ಸೋದು ತಲೆ, ಅದರ ಮಾಡಬೇಡಿ ದಯವಿಟ್ಟು. ಚೆನ್ನಾಗಿದೆ. ಅಯ್ಯೋ ಕಟಿಂಗ್ 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 ಕಟಿಂಗ್. ಕೂದಲು ಉದುರೋಗ್ತಿದ್ರೆ ಎಂಥ ಕಟಿಂಗ್ ಮಾಡಿಸ್ಲಿ ನಾನು? ಹಾಂ, ಅವ್ನ ತಲೆ ಮೇಲೆ ಇಟ್ಟು ಶಾಪ ಹಾಕ್ಬಿಟ್ರೆ ಕೂದಲೆಲ್ಲ ಉದುರೋಗ್ತೈತೆ ನಂದು. ಚೆನ್ನಾಗಿ ಪಚ 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 ಕಸ್ 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 ಅಂತ ತೊಳ್ದು ಫ್ರೆಶ್ ಆಗಿ ಫಿನಿಶ್. ಕ್ಯಾಂಪ್ ಮಾಡ್ತೀನಿ, ಬರ್ತೀಯಾ? ನೈಟಾಗಿ ವಿಡಿಯೋ ಮಾಡಿ ಅಲ್ಲೇ ಮಲ್ಕೊಂಡು ಊಟ ಮಾಡ್ಕೊಂಡು ಬರೋಣ, ಬರ್ತೀಯಾ? ನಡಿ, ಸಂಜೆ ಬಂತ ಇದ್ರೆ ಆಯ್ತು. ಎಷ್ಟೊತ್ತಾಗತ್ತೆ ಅಲ್ಲಿ? ರಾತ್ರಿ ಪೂರ್ತಿ ಅಲ್ಲೇ. ರಾತ್ರಿ ಭೂತ ಅಲ್ಲಿ ಇರ್ತೀಯ. ನೀನು ಹೇಳ್ತಿರ್ತೀಯಲ್ಲ ಬರೀ ಕಾಡಲ್ಲಿ ಹೋಗಿ ನಾನು ಹಂಗಂಗೆ ಮಲ್ಕೊಂಡೆ ಏನೇನಂತ ಪುಂಕ್ತಿರ್ತೀಯ. ರಾತ್ರಿ ಮೆಮ್ಮ ಬಾ ಲವ್ ಬಾ ಲವ್ ಅಲ್ಲ ಲವ್. ಗಾಯ್ಸ್, ನಮ್ಮಪ್ಪ ಸ್ವಲ್ಪ ಕುರುಡ, ಹಂಗಾಗಿ ಹೊಸಾಗಿ ನಾನು ಕನ್ನಡಕ ತಂದ್ಕೊಟ್ಟಿದ್ದೀನಿ. ನೋಡಿ, ಇದೆಷ್ಟಪ್ಪ? ಅದೇ 2, ಇದು 3. ಈಗ ನೋಡಿ ಗಾಯ್ಸ್, ಕರೆಕ್ಟಾಗಿ ಹೇಳ್ತಾರೆ. ಇದೆಷ್ಟು? 1, ಇದೆಷ್ಟು? 2, ಇದೆಷ್ಟು? 3. ಮಕ್ಕಳು ಮುಚ್ಕೊಂಡು ಕೂರು. ಗೈಸ್, ಚೆನ್ನಾಗಿ ಕಾಣ್ತಿದೆ ನಮ್ಮಪ್ಪ. ಸಿಂಹ ಇದು, ಸಿಂಹ, ಟೈಗರ್ ಪ್ರಭಾಕರ್ ಇದು. ಬಟ್ ಏನಂತಂದ್ರೆ ಊಟ ಹಾಕು ಅಂದ್ರೆ ಊಟ ಹಾಕೊಟ್ಟಿಲ್ಲ. ಎರಡೇ ಸರಿ ರೋಡಿಸಮ್ ಮಾಡಿದ್ದೆ ಗಾಂಚಲಿ ಇದು. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಿದ್ದಲ್ಲ, ಇದು ನಮ್ಮ ಜಾಕಿ. ಗೈಸ್, ಎಷ್ಟು ಒಳ್ಳೆ ನಾಯಿ ಅಂದ್ರೆ ಮಾತಾಡ್ಸಕ್ ಹೋದ್ರೆ, ಪ್ರೀತಿ ತೋರ್ಸಕ್ ಹೋದ್ರೆ ಕಾಲ್ ಮೇಲೆ ಉಚ್ಚ ಇದ್ಬಿಡುತ್ತಿದ್ದು. ಅಷ್ಟು ಒಳ್ಳೆ ನಾಯಿ ಇದು. ಕರೆದ್ರೆ ಮಾತ್ರ ನೀಟಾಗಿ ಬರುತ್ತೆ. ಏನೋ ಎದುರಿಸಿದ್ರು ಸೈಲೆಂಟಾಗಿ ಬಂದು ಒಳಗೆ ಬರುತ್ತೆ. ಜಾಕಿ ಅಂತ ಕರೆದ್ರೆ ಓಡ್ ಬರುತ್ತೆ. ಇದಕ್ಕೆ ಚಿಕನ್ ನಾನ್ ವೆಜ್ಗಿಂತನೂ ಕಡಲೆ ಬೀಜ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದಕ್ಕೆ ಕಡಲೆ ಬೀಜ ಅಂತ ಅಂದ್ಬಿಟ್ರೆ ಬಾಯಿ ಬಿಡ್ಕೊಂಡು ಬಾಯಲ್ಲಿ ಜೊಲ್ಸುರ್ಸ್ಕೊಂಡು ಬಂದ್ಬಿಡುತ್ತೆ. ಅಷ್ಟು ಇಷ್ಟ ಇದು ಬೇಯಿಸಿರೋ ಕಡಲೆ ಬೀಜ ಅಂದರೆ. ನೋಡಿ, ಕರೆದ್ರೆ ಹೆಂಗೆ ಬರುತ್ತೆ. ಅಯ್ಯ ಬಾ, ನೋಡಿ ಕರೆದಷ್ಟು ಹೆಂಗೆ ಬರ್ತೈತೆ. ಹೆಂಗೆ ಹೋದರೆ ಅದ್ರ ಪಾಡಿಗೆ ಅದು ಹಿಂದೆ ಬರ್ತಾನೇ ಇರುತ್ತೆ. ನೋಡಿ ಹೆಂಗೆ ಹಿಂದೆ ಬರ್ತೈತೆ ಹೇಳಿದ ತಕ್ಷಣ. ಜಾಕಿ ಎಲ್ಲೇ ಹೋದರೂ ಅಷ್ಟೇ, ಜಾಕಿ ಅಂದಿದ ತಕ್ಷಣ ಓಡ್ ಬಂದುಬಿಡುತ್ತೆ. ಬಾರ ಅಂತ ಎದುರಿಸ್ಬಿಟ್ರೆ ಇನ್ನೂ ಓಡ್ ಬಂದುಬಿಡುತ್ತೆ. ಇದು ಹುಟ್ಬೇಕಾರೆ ಗೈಸ್, ಇದು ತಾಯಿ ಹಾಲೇ ಇರಲಿಲ್ಲ ಇದಕ್ಕೆ, ಹಂಗೆ ಬೆಳೆದಿತ್ತು. ಹಂಗೆ ಬೆಳೆದ್ಬಿಟ್ಟು ಬಂದಿದ್ದು. ಈಗ ಅಲ್ಲಿದ್ಯಾ? ಈಗ ಕರಿತೀನಿ ನೋಡಿ. ಬರಲ. ನೋಡಿ, ಕರೆದಿದ ತಕ್ಷಣ ಹೆಂಗೆ ಓಡ್ ಬಂತು ಇದು. ಅಟ್ಟೆ ಈಗ ನಾನು ಮನೆ ಒಳಗೆ ಹೋದರೆ ಅದು ಒಳಗೆ ನೀಟಾಗಿ ಹೋಗುತ್ತೆ. ನೋಡಿ, ಗೇಟ್ ಹತ್ರ ಹೋಯ್ತು ಗೇಟ್ ಹತ್ರ. ಇಲ್ಲಿ ಹೋಯ್ತು ಒಳಗೆ ಆರಾಮಾಗಿ. ಅದು ಮನೇಲಿ ನನ್ನನ್ನು ಪ್ರೀತಿಯಿಂದ ಕರ್ಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ. ಇದಂತೂ ನಾನು ಬಂದಾಗಂತೂ ಪಾಪ ತುಂಬ ಚೆನ್ನಾಗಿ ಪ್ರೀತಿಯಿಂದ ವೆಲ್ಕಮ್ ಮಾಡುತ್ತಿದ್ದು. ಬರ, ಕಟ್ಟಾಕ್ತೀನಿ ಅಂದರೆ ಹೆಂಗೆ ಮಲ್ಕೊಳಕ್ಕೆ ನೋಡಿ. ಬರ. ಹಾಂ, ಸೈಲೆಂಟಾಗಿ ಕೂತ್ಕೊಳ್ತೇವೆ ನೋಡು. ಕಟ್ಟಾಕ್ತೀನಿ ಅಂದಿದ ತಕ್ಷಣ ಗೈಸ್ ಚೈನ್ ತಂದು ಇದನ್ನು ಇಲ್ಲಿ ಕಟ್ಟಾಕ್ಬಿಡೋಣ, ಆರಾಮಾಗಿ ಮಲ್ಕೊಂಡ್ಬಿಡ್ಲಿ ಇದೀಗ. ಯಾಕಂದರೆ ನೈಟ್ ಹೊತ್ತು ಜಾಸ್ತಿ ಓಡಾಡುತ್ತೆ ಇದು. ಇಲ್ಲಾಂದರೆ ಅದ್ರದ್ದೊಂದು ಮನೆ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ಅದು ಮನೆ. ಇದ್ರ ಮನೆ ಚಳಿ ಆಗಬಾರ್ದು ಅಂತ ಚೈನ್ ಬಿಚ್ಬಿಡೋದೇ ಬೆಸ್ಟ್ ಅಲ್ಲ. ಒಳಗೆ ಹೋಗುತ್ತದೆ ಆ್ಯಕ್ಚುಲಿ. ಹೋಗೊಳಗೆ ಆಟಾಡೋ ಮಾಡಲಿತ್ತು. ಅದು ಒಳಗೆ ಹೋಗೋ ಪ್ಲ್ಯಾನಲ್ಲಿ ಇಲ್ಲ. ಹೋಗೊಳಗೆ ಹೋಗಿಲ್ಲ ಅಂತೈತದು. ಹೋಗೊಳಗೆ. ಎಷ್ಟೊತ್ತಲ್ಲಿ ಆಟ ಆಡಿಸ್ತಿದೆ ನೋಡಿ ಇದು ನನಗೆ. ಎಕ್ಸಾಕ್ಟಾಗಿ 11:30 ಹೋಯ್ತು ಒಳಗೆ. ಹೋಯ್ತು ಟೈಮ್ ಹೇಳಿದ ತಕ್ಷಣ ಒಳಗೆ ಹೋಯ್ತದು. 11:30 ಅಂದಿದ ತಕ್ಷಣ
ಹೋಗಿ ಈಗ ಆರಾಮಾಗಿ ಮಾಡ್ಕೊಳ್ಳೋ ಜಾಕಿ. ಇಷ್ಟೊತ್ತು ನಾನು ಜೋರಾಗಿ ಮಾತಾಡಬಾರ್ದು ಗೈಸ್, ಹಂಗಾಗಿ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಇಷ್ಟ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌಂಡ್ ಕಡಿಮೆ ಮಾಡುವ ಅಂತ ಹೇಳಿದೆ ನಿಮಗೆ, ನೀವು ಆದರೂ ಕೇಳ್ತಾನೆ ಇಲ್ಲ. ಕಾಪಿರೈಟ್ ಬಂದರೆ ಏನು ಮಾಡೋದು ನಾವು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.